ಗೊತ್ತಾಗದೇ ಇದ್ದವರು ವಿಡಿಯೋ ಮೇಲೆ ಮತ್ತೊಮ್ಮೆ ಟಚ್ ಮಾಡಿ ಆ ಮೂಲಕ ಸೆಟ್ಟಿಂಗಲ್ಲಿ ಆಡಿಯೋ ಟ್ರ್ಯಾಕ್ ಬದಲು ಮಾಡಿಕೊಂಡ್ರೆ ಇಂಗ್ಲೀಷಿನಲ್ಲಿ ಬರ್ತಾ ಇದ್ದರೆ ಯೂಟ್ಯೂಬಿಂದ ಡಬ್ ಆಗಿದ್ದರೆ ಕನ್ನಡದಲ್ಲಿ ಮತ್ತೆ ಪ್ಲೇ ಆಗುತ್ತೆ. ಓಂ ಮಾತ್ರೇ ನಮಃ, ಓಂ ಮಾತೃಭ್ಯೋ ನಮಃ, ಓಂ ಪಿತ್ರೇ ನಮಃ, ಓಂ ಪಿತೃಭ್ಯೋ ನಮಃ, ಓಂ ಗುರುಭ್ಯೋ ನಮಃ, ಓಂ ಆಚಾರ್ಯೇಭ್ಯೋ ನಮಃ, ಓಂ ಮಹಾಗಣಪತಯೇ ನಮಃ, ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ಕಾರ್ತಿಕ ಮಾಸ 22/10/25ರಿಂದ 20/11/25ರವರೆಗೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಈ ಕಾರ್ತಿಕ ಮಾಸದ ಶುಭಾಶಯಗಳು ತಮಗೆ. ಜ್ಯೋತಿಯನ್ನು ಬೆಳಗಿಸುವ ವಿಶೇಷವಾದಂತಹ ಮಾಸ ಕಾರ್ತಿಕ ಮಾಸ. ಜ್ಯೋತಿ ಮತ್ತು ಪರಮಾತ್ಮ ಮತ್ತು ನಮ್ಮ ಜ್ಞಾನ ಎಲ್ಲವೂ ಕೂಡ ಒಂದೇ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣದಿಂದ ಪೂರ್ಣವನ್ನು ತೆಗೆದರೂ ಪೂರ್ಣ ಹಾಗೆಯೇ ಉಳಿಯುವಂಥದ್ದು ಪರಮಾತ್ಮ. ಅನೇಕ ಕೋಟಿ ಜೀವ ಜಂತುಗಳಲ್ಲಿ ಪ್ರವೇಶ ಮಾಡಿದರೂ ಮೂಲ ಪರಮಾತ್ಮ ಹಾಗೆ ಇರ್ತಾನೆ. ಹಾಗೆಯೇ ಅನೇಕ ಜ್ಯೋತಿಗಳನ್ನು ಒಂದೇ ಜ್ಯೋತಿಯಿಂದ ಬೆಳಗಿದಾಗ ಮೂಲ ಜ್ಯೋತಿ ಹಾಗೆ ಇರುತ್ತೆ. ಲಕ್ಷ ಜ್ಯೋತಿಗಳನ್ನು ಬೆಳಗಿಸಿದರೂ ಮೂಲ ಜ್ಯೋತಿ ಹಾಗೆ ಇರುತ್ತೆ. ಹಾಗೆಯೇ ನಮ್ಮ ಜ್ಞಾನವೂ ಕೂಡ ಅನೇಕರಿಗೆ ಹಂಚಿದಾಗ ಆ ಜ್ಯೋತಿ ಮೂಲ ಜ್ಞಾನ ಜ್ಯೋತಿ ಹಾಗೆ ಇರ್ತದೆ. ಹಾಗಾಗಿ ಪಾಪೋಪಿರಿಯತೆ ಏನ ತಮಸ್ಸೂರ್ಯೋದಯ ಯಥಾ ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಮ್ಯಹಂ. ಈ ಶ್ಲೋಕವನ್ನು ಕಾರ್ತಿಕ ಮಾಸದಲ್ಲಿ ಹೇಳ್ತಾ ಆ ಎಲ್ಲ ಪಾಪಗಳು ಕೂಡ ಸೂರ್ಯನ ಉದಯದಿಂದ, ಸೂರ್ಯನ ಬೆಳಕಿನಿಂದ ಕತ್ತಲೆ ಹೇಗೆ ನಿವಾರಣೆ ಆಗುತ್ತೋ ಹಾಗೆ ನಮ್ಮ ಅಜ್ಞಾನವೆಲ್ಲ ಕೂಡ ದೀಪ ಬೆಳಗುವುದರಿಂದ ಸಂಪೂರ್ಣವಾಗಿ ದೂರವಾಗಿ ನಮಗೆ ಎಲ್ಲ ರೀತಿಯಾದಂತಹ ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಮ್ಯಹಂ. ಆತ್ಮಜ್ಯೋತಿಯನ್ನು ಪ್ರಕಾಶ ಮಾಡಿಕೊಳ್ಳಿಕ್ಕಾಗಿ ಈ ನಿತ್ಯವೂ ಆ ದೀಪಜ್ಯೋತಿಯನ್ನು ನಮಿಸೋಣ. ಹಾಗಾಗಿ ದೀಪಾವಳಿ, ವೈಕುಂಠ ಚತುರ್ದಶಿ, ಧನ್ವಂತರಿ ಜಯಂತಿಯಂತಹ ಮಹಾಪರ್ವಗಳ ಶುಭಾಶಯಗಳು ಕೂಡ ತಮಗೆ. ಈ ಕಾರ್ತಿಕ ಮಾಸ ತಮಗೆ ಎಲ್ಲ ರೀತಿಯಾದ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವ ಮೂಲಕವಾಗಿ ಸಮಸ್ತ ವಿಧವಾಗಿ ಬಾಳಿನಲ್ಲಿ ಹೊಸ ಬೆಳಕು ಮೂಡುವಂತೆ ಮಾಡಲಿ ಎಂಬುವ ಆಶಯದೊಂದಿಗೆ ಈ ಕಾರ್ತಿಕ ಮಾಸದಲ್ಲಿ ಗೋಚಾರವನ್ನು ನೋಡೋಣ. 24/10/25 ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ ಆ ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡುತ್ತಿದ್ದಾನೆ. ತೃತೀಯ ಶುಕ್ರವಾರದಂದು ಬುಧನ ಪ್ರವೇಶ. ಹಾಗೆ 27/10/25ರಂದು ಚತುರ್ಥಿಯ ದಿವಸ ಸೋಮವಾರದಂದು ಕುಜನು ವೃಶ್ಚಿಕ ರಾಶಿಗೆ ತುಲಾರಾಶಿಯಿಂದ ಪ್ರವೇಶ ಮಾಡುತ್ತಿದ್ದಾನೆ. ದ್ವಾದಶಿ ಭಾನುವಾರದಂದು ಅಂದರೆ 2/11/25ರಂದು ಕನ್ಯಾ ರಾಶಿಯಿಂದ ತುಲಾರಾಶಿಯನ್ನು ಶುಕ್ರನು ಪ್ರವೇಶ ಮಾಡುತ್ತಿದ್ದಾನೆ. ಹಾಗೆಯೇ ಭಾನುವಾರ ದ್ವಾದಶಿಯ ದಿನ ಸೂರ್ಯನು ವೃಶ್ಚಿಕ ರಾಶಿಯನ್ನು ತುಲಾರಾಶಿಯಿಂದ ಪ್ರವೇಶ ಮಾಡುತ್ತಿದ್ದಾನೆ. 16/11/25 ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ. ಹಾಗೆಯೇ 5/11/25 ಬುಧವಾರ ಕಾರ್ತಿಕ ಪೌರ್ಣಿಮೆ ಮೇಷರಾಶಿಯಲ್ಲಿ. 20/11/25 ಗುರುವಾರ ಅಮಾವಾಸ್ಯೆ ತುಲಾರಾಶಿಯಲ್ಲಿ. ಮುಂದೆ ನೋಡುವ ಮುನ್ನ ನಿಮಗೊಂದು ಸದವಕಾಶ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಹೇಗೆಂದರೆ ಶ್ರೀ ಸರಸ್ವತಿ ಧ್ಯಾನಂ ಅಂಡರಲ್ಲಿ #ಪೀಪಲನ್ನು ನಾವು ಪ್ರಾರಂಭಿಸಿದ್ದು. ವಾಟ್ಸಪ್ ಮತ್ತು RTIಯಲ್ಲಿ ಕ್ವಶನ್ ಪರ್ಸನ್ ಎಂಬುದಾಗಿ ನಿಮ್ಮ ನಂಬರ್ ಅಪ್ಲೋಡ್ ಆಗ್ತಾ ಹೋಗುತ್ತೆ, 1 2 3 ಎಂಬುದಾಗಿ. ನಿಮ್ಮ ಪ್ರಶ್ನೆಯನ್ನು ಸರಸ್ವತಿ ಧ್ಯಾನಕ್ಕೆ ಸಂಬಂಧಿಸಿದ ಯಾವುದೇ ಸಂದೇಹವನ್ನು ಪ್ರಶ್ನೆ ಮೂಲಕವಾಗಿ ನಿಮ್ಮ ಊರು, ನಿಮ್ಮ ಪ್ರೊಫೆಷ್ನಲ್ ಮತ್ತು ನಿಮ್ಮ ಹೆಸರನ್ನು ನೀವು ಹೇಳುವ ಮೂಲಕ ಒಂದು ವಿಡಿಯೋ ಕ್ಲಿಪ್ಪನ್ನು ನಮಗೆ ಕಳಿಸಿದರೆ ಆ ವಿಡಿಯೋ ಕ್ಲಿಪ್ ಜೊತೆಗೆ ನಿಖರವಾದ ಉತ್ತರದ ಒಂದು ವಿಡಿಯೋವನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ #ಪೀಪಲ್ ಅಂಡರಲ್ಲಿ. ಹಾಗಾಗಿ ತ್ವರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಿ ಸದವಕಾಶ ಬಳಸಿಕೊಳ್ಳಿ. ಕಾರ್ತಿಕ ಮಾಸವು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಹೇಗೆ ಮೂಡಿಸುತ್ತಿದೆ ನೋಡೋಣ ಬನ್ನಿ. ಗೋಚಾರ ಫಲವು ಪ್ರತಿ ವ್ಯಕ್ತಿಯ ಭಿನ್ನತ್ವದಿಂದಾಗಿ ಭಿನ್ನ ಭಿನ್ನ ಫಲಗಳನ್ನು ಕೊಡುವ ಎಲ್ಲ ಸಾಧ್ಯತೆಗಳು ಇದ್ದೇ ಇರುತ್ತದೆ. ವೃಶ್ಚಿಕ ರಾಶಿಯ ಅಧಿಪತಿಯಾದಂತಹ ಕುಜನು ವ್ಯಯದಿಂದ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು ಮತ್ತು ಕನ್ಯಾ ರಾಶಿಯಿಂದ ಶುಕ್ರನು ಸ್ವಸ್ಥಾನಕ್ಕೆ ಬರ್ತಾ ಇರುವಂಥದ್ದು ಮತ್ತು ದಶಮಾಧಿಪತಿಯಾದ ರವಿಯು ಕೂಡ ಏಕಾದಶಾಧಿಪತಿಯ ಬುಧನ ಜೊತೆಗೆ ರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. ಗುರುವು ಕರ್ಕಾಟಕದಲ್ಲಿ ಇದ್ದು ನೇರವಾಗಿ ವೃಶ್ಚಿಕ ರಾಶಿಯಲ್ಲಿ ದೃಷ್ಟಿಯನ್ನು ಇಟ್ಟಿರುವಂಥದ್ದು. ಅತಿ ದೊಡ್ಡ ಮಹಾಯೋಗ, ಹೊಸ ಬೆಳಕು ಕಾರ್ತಿಕ ಮಾಸದಲ್ಲಿ ಮೂಡುವುದರಲ್ಲಿ ಯಾವ ಸಂದೇಹ ಇಲ್ಲ. ಆದರೆ ಯಾವ ಸಂದೇಹವೂ ಇಲ್ಲದಂತೆ ನೀವು ಗುರು ಹಿರಿಯರನ್ನು ನಮಿಸುತ್ತಾ ಪಿತೃವರ್ಗ ಮಾತೃವರ್ಗರ ಆಶೀರ್ವಾದವನ್ನು ನಿರಂತರವಾಗಿ ಪಡೆದುಕೊಳ್ಳುತ್ತಾ ದೇವರ ಮೇಲೆ ಸಂಪೂರ್ಣ ನಂಬಿಕೆ
ಮತ್ತು ಶ್ರದ್ಧೆಯಿಂದಿದ್ದಾಗ ಖಂಡಿತವಾಗಿಯೂ ನಿಮ್ಮ ಜಾತಕವೂ ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದರೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲದೆ ಅತ್ಯುತ್ತಮವಾದ ಕಾರ್ತಿಕ ಮಾಸ ನಿಮ್ಮದಾಗಬಲ್ಲದು. ಹಾಗೂ ಜೀವನಕ್ಕೆ ಭದ್ರ ಬುನಾದಿಯಾದ ಮಹಾ ಬೆಳಕೊಂದು ನಿಮ್ಮ ಜೀವನದಲ್ಲಿ ಉಂಟಾಗಲಿಕ್ಕೆ ಅತ್ಯಂತ ಉತ್ತಮವಾದ ಮಾಸವಾಗಿ ಈ ಕಾರ್ತಿಕ ಮಾಸ ಖಂಡಿತವಾಗಿಯೂ ಸಹಾಯ ಮಾಡಬಲ್ಲದು. ರವಿ ದಶಮಾಧಿಪತಿಯಾಗಿ ರಾಶಿಗೆ ಬಂದು ಪ್ರವೇಶವಾಗ್ತಾ, ಕುಜನೂ ಕೂಡ ಆ ಒಂದು ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾ, ರವಿ ಕುಜ ಯುತಿಯಿಂದ, ಮಿತ್ರರ ಯುತಿಯಿಂದಾಗಿ, ಮಿತ್ರರ ಸಹಕಾರಾದಿಗಳಿಂದ ಉದ್ಯೋಗದಲ್ಲಿ ಉನ್ನತಿ ಇತ್ಯಾದಿಗಳ ಜೊತೆಗೆ ರವಿ ಬುಧ ಯೋಗದಿಂದಾಗಿ ಲಾಭಾಂಶಗಳು ಅತಿ ಉನ್ನತವಾದಂತಹ ಮಟ್ಟದಲ್ಲಿ ಸಿಗುವಂತೆ ಎಲ್ಲ ಯೋಗಗಳು ಇದ್ದು, ಯಾರಿಗೆ ಲಾಭಾಂಶದಲ್ಲಿ ಕೊರತೆ, ಆರ್ಥಿಕವಾದ ಹಿನ್ನಡೆ ಆಗ್ತದೆ ಅವರು ಗುರು ಆರಾಧನೆ ಮತ್ತು ಆಂಜನೇಯನ ಆರಾಧನೆಯನ್ನು ಮಾಡುವ ಅನಿವಾರ್ಯತೆ ಈ ಒಂದು ರಾಶಿಯವರಿಗೆ ಕಂಡುಬರಬಹುದು. ಆದರೆ ಗ್ರಹಗಳ ಬಲಾಬಲಗಳನ್ನು ನೋಡಿದಾಗ ಅತಿ ಉತ್ತಮವಾದಂತಹ ಮಹಾಯೋಗವೊಂದು ಇಲ್ಲಿ ರವಿ ಕುಜ ಬುಧ ಯುತಿಯಿಂದ ಶುಕ್ರನು ಸ್ವಸ್ಥಾನಗತನಾಗಿ ಬರುವಂಥದ್ದು ಮತ್ತು ಗುರುವು ದಶಮದಲ್ಲಿ ಇರುವಂಥದ್ದು, ಭಾಗ್ಯಾಧಿಪತಿಯಾದ ಬುಧನೇ ಲಗ್ನದಲ್ಲಿರುವಂಥದ್ದು, ಕಾರ್ಯಸಿದ್ಧಿಕಾರಕನಾದಂತಹ ರವಿಯು ಕಾರ್ಯಸಿದ್ಧಿ ಸ್ಥಾನದಲ್ಲಿ ಬಂದಿರುವಂಥದ್ದು. ಹೀಗೆ ಅನೇಕ ಕುಟುಂಬ ವಿಚಾರಗಳಲ್ಲಿ, ವ್ಯಾವಹಾರಿಕ ವಿಚಾರಗಳಲ್ಲಿ, ಪಿತೃವರ್ಗದ ಆಸ್ತಿಯ ವಿಚಾರಗಳಲ್ಲಿ, ಶೇರ್ ಮಾರ್ಕೆಟ್ ಇತ್ಯಾದಿ ಟ್ರೇಡಿಂಗ್ಗಳಲ್ಲಿ ಹಾಗೂ ಈ ಕುಜನ ಒಂದು ಸ್ಥಿತಿಗತಿಗಳಿಂದ ಬಂಗಾರ ಭೂಯೋಗಾದಿಗಳಲ್ಲಿ ಅತಿ ಉತ್ತಮವಾದ ಫಲವನ್ನು ಪಡೆಯುವ ಸಂಪೂರ್ಣ ಸದವಕಾಶ ಇಲ್ಲಿ ಕಂಡುಬರುವಂಥದ್ದು ನಿಜ. ಆದರೆ ನೀವು ಯಾವ ರೀತಿಯಾದ ಜೀವನವನ್ನು ನಡೆಸ್ತಾ ಇದ್ರಿ, ಅದನ್ನು ಯಾವ ರೀತಿಯಾದ ನಿರ್ಧಾರಗಳ ಮೂಲಕ ತೆಗೆದುಕೊಂಡು ಹೋಗ್ತಾ ಇದ್ರಿ ಅನ್ನುವುದು ಮತ್ತು ನಿಮ್ಮ ಸಂಸ್ಕಾರ ಕೂಡ ಇಲ್ಲಿ ಅತಿ ಮುಖ್ಯವಾಗಿ ಕಂಡುಬರುತ್ತದೆ. ಅತ್ಯುತ್ತಮವಾದ ಸಂಸ್ಕಾರಯುತರಾದಂತಹ ತಾಳ್ಮೆಯುಳ್ಳ ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದ ಫಲ ಲಭ್ಯವಾಗಲಿಕ್ಕೆ ಅತಿ ಮಹಾಯೋಗ ಅಂತೂ ಇಲ್ಲಿ ನಿರ್ಮಾಣ ಭೌಗೋಳಿಕವಾದ ಕೌತುಕದೊಂದಿಗೆ ಪ್ರಾರಂಭವಾಗಿರುವುದು ಈ ಕಾರ್ತಿಕ ಮಾಸದಲ್ಲಿ. ಕಾರ್ತಿಕ ಮಾಸ ನಿಮಗೆ ಸದಾ ಜೀವನದಲ್ಲಿ ಉತ್ತಮ ಬೆಳಕನ್ನು ನೀಡಲಿ ಅಂತ ಹೇಳ್ತಾ ಮುಂದಿನ ಒಂದು ಅಂಗವನ್ನು ನಾವು ನೋಡ್ತಾ ಹೋದರೆ, ಇಲ್ಲಿ ದ್ವಿತೀಯಾಧಿಪತಿ ಅಂತ ಗುರುವು ಭಾಗ್ಯದಲ್ಲಿ ಬಂದಿರುವುದರಿಂದ ಇಷ್ಟು ವರ್ಷಗಳ ಕಾಲ ನಿಮ್ಮ ಹಿರಿಯರು ಮಾಡಿದಂತಹ ಕುಲದೇವತಾ ಆರಾಧನೆಯ ಫಲ ಮತ್ತು ನಿಮ್ಮ ಕುಟುಂಬಕ್ಕಿರುವಂತಹ ಗುರು ಆಶೀರ್ವಾದ, ಬ್ರಾಹ್ಮಣ ಆಶೀರ್ವಾದಗಳು ಮತ್ತು ನಿಮ್ಮ ಹಿತ ಜನರ ಸಂಪೂರ್ಣ ಸಹಕಾರ ಮತ್ತು ಹಿತ ಜನರ ಶುಭ ಹಾರೈಕೆಯು ಸಂಪೂರ್ಣವಾಗಿ ಕೆಲಸ ಮಾಡುವಂತಹ ಸಂದರ್ಭ ಈ ಕಾರ್ತಿಕ ಮಾಸ. ಈ ಗುರುವಿನ ಒಂದು ಸಂಪೂರ್ಣವಾದ ಬಲದಿಂದಾಗಿ ನಿಮ್ಮ ಜೀವನದಲ್ಲಿ ಅದು ಎಷ್ಟು ದೊಡ್ಡ ಬದಲಾವಣೆ ಕೂಡ ಆಗುವಂತಹ ಎಲ್ಲ ಯೋಗಗಳು ಕೂಡ ಇದ್ದು, ಉದ್ಯೋಗ ಸ್ಥಳದಲ್ಲಿ ಕೇತು ಇರುವುದರಿಂದಾಗಿ ಅನೇಕ ವಿಘ್ನಗಳು ಬಂದಂತೆ ಕಂಡರೂ ಕೂಡ ಅದನ್ನು ಪಾರಾಗಿ ಮಹಾಗಣಪತಿಗೆ ನೈವೇದ್ಯಾದಿಗಳನ್ನು ನೀಡುವುದರಿಂದ ಆ ಒಂದು ಕಷ್ಟದಿಂದ ಪಾರಾಗಿ ಉದ್ಯೋಗದ ಸ್ಥಿತಿಗತಿಗಳಲ್ಲಿ ನಿಮ್ಮ ಜಾತಕದ ಒಂದು ಸ್ಥಾನಮಾನಗಳು ಸ್ಥಿತಿಗತಿಗಳನ್ನು ಮತ್ತು ನಿಮ್ಮ ಕುಟುಂಬದ ಇತ್ಯಾದಿ ದೋಷಗಳಿದ್ದರೆ ಅಲ್ಲಿ ಪ್ರಶ್ನೆಗಳ ಮೂಲಕ ನಿರ್ಧರಿಸಿಕೊಳ್ಳುವ ಅಗತ್ಯ ಇರುತ್ತದೆ. ಹಾಗೆಯೇ ನಿಮಗೆ ಏನಾದರೂ ಇನ್ನೂ ಕೂಡ ಹಣಕಾಸಿನ ಅತಿಯಾದ ಕಷ್ಟ ಇರ್ತಾ ಇದೆ ಅಂತಂದರೆ, ಇಂತಹ ಒಂದು ಉತ್ತಮ ಸಮಯದಲ್ಲೂ ಯಾಕೆ ಕಷ್ಟ ಬರ್ತಾ ಇದೆ ಎನ್ನುವ ಚಿಂತನೆ ಪ್ರಶ್ನಾಮಾರ್ಗದ ಮೂಲಕವಾಗಿಯೋ ಅಥವಾ ಗುರು ಆರಾಧನೆಯ ಮೂಲಕವೋ, ಗುರು ಹಿರಿಯರ ಮಾರ್ಗದರ್ಶನದ ಮೂಲಕವೋ ಚಿಂತನೆಯನ್ನು ನಡೆಸಿ ನಿರಂತರ ಗುರು ಆರಾಧನೆ ಮಾಡುವುದರಿಂದ ಇಂತಹ ಒಂದು ಕೆಟ್ಟ ಪರಿಸ್ಥಿತಿಯಿಂದ ಹೊರಬರಲು ನಿಮಗೆ ಸಾಧ್ಯ. ಇಂತಹ ಒಂದು ದೈವ ಬಲ ಇರುವ ಸಮಯದಲ್ಲೂ ಯಾರಿಗಾದರೂ ಕಷ್ಟ ಬಂದಿದೆ ಅಂತಂದರೆ ಅದು ಖಂಡಿತವಾಗಿಯೂ ಗಮನಾರ್ಹವಾದಂತಹ ಚಿಂತನೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇರುವಂತಹ ವ್ಯಕ್ತಿಗಳಾಗಿದ್ದಾರೆ ಎನ್ನುವುದು ಇಲ್ಲಿ ಸೂಚಕ. ಹಾಗೆಯೇ ಈ ಶಾಸ್ತ್ರಗಳ ಆಧಾರದ ಮೇಲೆ ಗೋಚಾರ ಫಲವು ಕೇವಲ ಚಂದ್ರಾಧಾರಿತವಾಗಿದ್ದು, ಈ ಬಾರಿ ಚಂದ್ರನ ಒಂದು ಸ್ಥಿತಿಗತಿಗಳು ಪೌರ್ಣಿಮೆಯು ಮೇಷರಾಶಿಯಲ್ಲೂ ತುಲಾ ರಾಶಿಯಲ್ಲಿ ಅಮಾವಾಸ್ಯೆಯು ಘಟಿಸುತ್ತಾ ಇದ್ದು, ಅವನು ಭಾಗ್ಯಾಧಿಪತಿಯಾಗಿರುವುದರಿಂದ ಗುರುವಿನ ಸ್ಥಾನದ ಒಂದು ಮಹತ್ವದಿಂದಾಗಿ ಯಾವುದೇ ರೀತಿಯಾದ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ದೋಷಗಳು ನಿವಾರಣೆಯಾಗಿ ಅಧ್ಯಾತ್ಮ ಚಿಂತನೆಯನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಪೌರ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಮಾಡಿದಾಗ ನಿಮಗಿರುವಂಥ ಅನೇಕ ವ್ಯಾವಹಾರಿಕ ಗೊಂದಲಗಳು, ಕೌಟುಂಬಿಕ ಗೊಂದಲಗಳು ಸಂಪೂರ್ಣ ದೂರವಾಗುವ ಎಲ್ಲ ಲಕ್ಷಣಗಳಿದೆ. ಅದರಂತೆಯೇ ನಮ್ಮ ಸರಸ್ವತಿ ಧ್ಯಾನಕ್ಕೂ ಕೂಡ ಸೇರಿಕೊಂಡವರಿಗೆ ಇದು ಅತಿ ಸುಲಭವಾದಂಥ ಉತ್ತಮ ಫಲವನ್ನು ನೀಡಬಲ್ಲದು. ಅದೇ ರೀತಿಯಾಗಿ ಇನ್ನು ತೃತೀಯಾಧಿಪತಿಯಾದಂತಹ ಶನೈಶ್ಚರನು ಪಂಚಮದಲ್ಲಿ ನಿಂತು ಚತುರ್ಥಾಧಿಪತಿಯಾಗಿರ್ತಕ್ಕಂತಹ ಆ ಶನೈಶ್ಚರನು ಸಹೋದರರ ಸಹಕಾರದಿಂದ ಅತ್ಯುತ್ತಮವಾದ ವಿದ್ಯೆಯನ್ನು ಗಳಿಸುವಂತಹ ಯೋಗವೂ ಕೂಡ ಇಲ್ಲಿ ಕಂಡುಬರ್ತದೆ. ಮಾನಸಿಕವಾದ ಅತೃಪ್ತಿ ಇದ್ದರೆ ಖಂಡಿತವಾಗಿಯೂ ಅಧ್ಯಾತ್ಮದ ಕಡೆ ಒಲವನ್ನು ತೋರಿಸುವುದರಿಂದಾಗಿ ಅತೃಪ್ತಿಯಿಂದ ಹೊರಬರಲು ಮತ್ತು ನಾಗಾರಾಧನೆಯನ್ನು ಮಾಡುವುದರಿಂದಲೂ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಶಾರ್ಟ್ಸಲ್ಲಿ ಹೋದರೆ ಪವರ್ಫುಲ್ ನಾಗಮಂತ್ರ ಎನ್ನುವುದು ನಿಮಗೆ ಲಭ್ಯವಾಗುತ್ತೆ. ಅದರ ನಿತ್ಯ ಪಠನದಿಂದಲೂ ಕೂಡ ಮಾನಸಿಕವಾದ ಅಶಾಂತಿಯು ದೂರವಾಗಲಿಕ್ಕೆ ಅವಕಾಶಗಳು ಇಲ್ಲಿ ಕಂಡುಬರುತ್ತದೆ. ಇನ್ನು ಷಷ್ಠಾಧಿಪತಿಯಾದ ಗುರುವು ಭಾಗ್ಯದಲ್ಲಿರುವುದರಿಂದ ಮಿತ್ರರು ಎಲ್ಲರೂ ಕೂಡ ನಿಮಗೆ ಮಿತ್ರರಾಗ್ತಾರೆ. ನಿಮ್ಮ ಶತ್ರುಗಳು ಎಂದುಕೊಂಡವರು ಕೂಡ
ಮಿತ್ರರಾಗುವ ಸುಯೋಗ ನಿಮ್ಮ ಕುಲದೇವತಾ ಆರಾಧನೆಯ ಫಲದಿಂದ ಉಂಟಾಗ್ತದೆ. ಸಮಸ್ತರಿಗೂ ಕಲ್ಯಾಣವಾಗಲಿ ಎನ್ನುವಂತಹ ಚಿಂತನೆಯೊಂದಿಗೆ ಕುಲದೇವರಲ್ಲಿ ಪ್ರಾರ್ಥಿಸಿದಾಗ ನಿಮ್ಮ ಶತ್ರುಗಳು ಮಿತ್ರರಾಗಿ ಸಹಕರಿಸುವ ಮಹಾಯೋಗವು ಕೂಡ ಇದೇ ಕಾರ್ತಿಕ ಮಾಸ ನಿಮಗೆ ನೀಡಬಲ್ಲದು. ಷಷ್ಠಾಧಿಪತಿಯಂತ ಗುರುವೇ ಭಾಗ್ಯದಲ್ಲಿರುವುದರಿಂದಾಗಿ ಆ ಎಲ್ಲ ರೀತಿಯಾದಂತಹ ಹಿಂದೆ ಕುಟುಂಬದಲ್ಲಿ ನಡೆದ ಪೂಜಾ ಫಲವಿಹೀನತೆಗಳು ಕೂಡ ಸಂಪೂರ್ಣವಾಗಿ ಶುಭ ಫಲವನ್ನು ನೀವು ನಿಮ್ಮ ಕುಲದೇವರಲ್ಲಿ ಸರಿಯಾಗಿ ನಡೆದುಕೊಂಡರೆ ಅತ್ಯುತ್ತಮವಾದ ಫಲ ಉಂಟಾಗಬಲ್ಲದು. ಕೆಲವರಿಗೆ ಕುಲದೇವರು ಯಾವುದು ಎಂಬುದು ಗೊತ್ತಿಲ್ಲದಿದ್ದಾಗ ನಮ್ಮನ್ನು ಸಂಪರ್ಕಿಸಬಹುದು. ಇನ್ನು ಶ್ರೇಷ್ಠಾಧಿಪತಿಯಾದಂತಹ ಕುಜನು ಕೂಡ ರಾಶಿಯಲ್ಲಿಯೇ ಕಂಡುಬರೋದ್ರಿಂದ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಬೇಕು. ಗುರು ದೃಷ್ಟಿ ಇರುವುದರಿಂದಾಗಿ ಅತಿಯಾದ ಅನಾರೋಗ್ಯಗಳು ಕಂಡುಬರುವುದಿಲ್ಲ. ಒಮ್ಮೆ ಕಂಡುಬಂದಲ್ಲಿ ಜಾತಕಾದಿ ಪರಿಶೀಲನೆ ಮತ್ತು ಪ್ರಶ್ನೆ ಪರಿಶೀಲನೆಯ ಅಗತ್ಯ ನಿಮಗೆ ಕಂಡುಬರುವುದು. ಸಪ್ತಮಾಧಿಪತಿಯಾದ ಶುಕ್ರನ ವ್ಯಯಕ್ಕೆ ಬಂದರೂ ಸ್ವಸ್ಥಾನಗತನಾಗಿದ್ದರಿಂದ ಪತ್ನಿ ಅಥವಾ ಪತಿಯರಲ್ಲಿ ಅನ್ಯೋನ್ಯ ಸಾಮರಸ್ಯತೆ ಮತ್ತು ಲಾಭಾಂಶಗಳ ಚಿಂತನೆ, ಉತ್ತಮವಾದ ಫಲ ಎಲ್ಲವೂ ಕೂಡ ಈ ಹಿಂದಿನ ಮಾಸದಲ್ಲಿ ಕಳೆದು ಹೋದಂತಹ ಅನೇಕ ವಿಧವಾದಂತಹ ವ್ಯಾವಹಾರಿಕ ನಷ್ಟಗಳನ್ನು ಭರಿಸಿಕೊಳ್ಳುವ ಮಹಾಶಕ್ತಿ ದುರ್ಗಿಯ ಆರಾಧನೆಯಿಂದ ನಿಮಗೆ ಬರಬಲ್ಲದು. ಅಷ್ಟಮಾಧಿಪತಿಯಾದಂತಹ ಬುಧ ಏಕಾದಶಾಧಿಪತಿಯಾಗಿ ರಾಶಿಯನ್ನು ಪ್ರವೇಶ ಮಾಡಿದ್ದರಿಂದ ಅನೇಕ ಕಂಟಕಗಳಿಂದ ಮುಕ್ತರಾಗಿ ಉತ್ತಮವಾದ ಆರೋಗ್ಯವನ್ನು ಪಡೆಯುವ ಯೋಗ ಆಂಜನೇಯನ ಆರಾಧನೆಯಿಂದ ಲಭ್ಯವಾಗಬಲ್ಲದು. ಇನ್ನು ಭಾಗ್ಯದಲ್ಲಿರುವ ಗುರುವು ರಾಶಿಯನ್ನು ದೃಷ್ಟಿಸುತ್ತಿರುವುದರಿಂದಾಗಿ ಅನೇಕ ವ್ಯವಹಾರಗಳಲ್ಲಿ ಅತಿದೊಡ್ಡ ಲಾಭವನ್ನು ಪಡೆಯುವ ಮಹಾಯೋಗವನ್ನು ಗುರು ಹಿರಿಯರ ಮಾರ್ಗದರ್ಶನದ ಜೊತೆಗೆ ಅಥವಾ ನಿಮಗಿಂತ ದೊಡ್ಡವರ ಜೊತೆಗೆ ವ್ಯಾಪಾರ ವ್ಯವಹಾರಗಳಿಂದ ಲಾಭವನ್ನು ಪಡೆಯುವಂತಹ ಮತ್ತು ಸ್ವ ಉದ್ಯೋಗವನ್ನು ಮಾಡಿ ಯಶಸ್ಸನ್ನು ಗಳಿಸಲಿಕ್ಕೆ ಸೂಕ್ತವಾದ ಸಮಯವನ್ನು ನಿರ್ದೇಶನ ಮಾಡ್ತಾ ಇರ್ತಕ್ಕಂಥವನು ಗುರು. ಹಾಗಾಗಿ ನಿಮ್ಮ ಅನೇಕ ವಿಧವಾದಂತಹ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರೈಸಿಕೊಳ್ಳಲಿಕ್ಕೆ, ಉತ್ತಮವಾದ ನಿರ್ಧಾರಗಳನ್ನು ಮಾಡಲಿಕ್ಕೆ ಆಂಜನೇಯನ ಆರಾಧನೆಯ ಜೊತೆಗೆ ಗುರು ಹಿರಿಯರ ಮಾರ್ಗದರ್ಶನ, ಗುರು ಆರಾಧನೆ ಮಾಡುವುದರಿಂದ ನಿಮಗೆ ಎಲ್ಲ ರೀತಿಯಾದಂತಹ ಸುಲಭವಾದಂತಹ ಯಶಸ್ಸು ಮತ್ತು ನಿಮ್ಮ ಜೀವನದ ಒಂದು ಉತ್ತಮವಾದ ಉನ್ನತಿಗಾಗಿ ಭದ್ರ ಬುನಾದಿಯನ್ನು ಹಾಕಿಕೊಳ್ಳಲಿಕ್ಕೆ ಈ ಗುರು ಹಿರಿಯರು ಕಾರಣರಾಗ್ತಾರೆ ಮತ್ತು ನಿಮ್ಮ ಹಿತವನ್ನು ಬಯಸುವ ಯಾವುದೇ ವ್ಯಕ್ತಿಗಳು ಕಾರಣರಾಗ್ತಾರೆ. ಅದಕ್ಕಾಗಿ ನೀವು ವಿನಮ್ರತೆಯ ಸ್ವಭಾವವನ್ನು ಹೊಂದಿರಬೇಕಾಗತ್ತೆ. ಅದೇ ರೀತಿಯಾಗಿ ಕೇತುವು ಕೂಡ ದಶಮದಲ್ಲಿರುವುದರಿಂದ ಅನೇಕರಿಗೆ ಉದ್ಯೋಗದಲ್ಲಿ ಅನೇಕ ವಿಘ್ನಗಳು ಬರುವಂತಹ ಎಲ್ಲ ಲಕ್ಷಣಗಳು ಸ್ಪಷ್ಟವಾದ ಗೋಚರಿಸುತ್ತಿರುವುದರಿಂದ ಮಹಾಗಣಪತಿಯಲ್ಲಿ ಭಕ್ತಿಪೂರ್ವಕವಾಗಿ ಆರಾಧನೆ ಮಾಡಿ ಅವನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಮಸ್ತ ವಿಧವಾಗಿ ಅವನಿಗೆ ತೃಪ್ತಿಯಾಗುವ ರೀತಿಯಲ್ಲಿ ನೈವೇದ್ಯಾದಿಗಳನ್ನು ನೀಡಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡರೆ ನಿಮ್ಮ ಉದ್ಯೋಗದಲ್ಲಿರುವ ಅನೇಕ ದೋಷಗಳು ನಿವಾರಣೆಯಾಗಬಲ್ಲವು. ಇದರ ಜೊತೆಗೆ ನಾಗಾರಾಧನೆ ಕೂಡ ಅಗತ್ಯವಾಗಬಲ್ಲದು. ಮತ್ತು ಕೇತುವು ಸಿಂಹರಾಶಿಯಲ್ಲಿರುವುದರಿಂದ ಶಿವನ ಆರಾಧನೆ ಅಥವಾ ಶಿವಗಣಗಳ ಆರಾಧಕರಾಗಿದ್ದರೆ ಅದನ್ನು ಕೂಡ ಮಾಡುವುದರ ಮೂಲಕವಾಗಿ ಗಣಪತಿಯ ಆರಾಧನೆಯ ಜೊತೆಗೆ ಅದನ್ನು ಮಾಡುವುದರಿಂದ ಸಂಪೂರ್ಣವಾಗಿ ಶುದ್ಧವಾದಂಥ ಉದ್ಯೋಗವನ್ನು ನೀವು ಪಡೆಯಲಿಕ್ಕೆ ಯೋಗ. ವಿದ್ಯಾ ವಿವಾಹ ಯಜ್ಞಾನಾಂ ಒಂದೇ ವಿಘ್ನ ನಿವಾರಣಂ ಎನ್ನುವಂತೆ ಯಜ್ಞ ಅಂದರೆ ವೃತ್ತಿ, ಆ ಯಜ್ಞ ಜೀವನ ಯಜ್ಞ ಆಗಿರುತ್ತದೆ. ಆ ಒಂದು ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಯಥಾಕ್ರಮವಾಗಿ ಮಾಡಿದರೂ ಕೂಡ ಅತಿ ಸುಲಭವಾಗಿ ಉದ್ಯೋಗದಲ್ಲಿ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಅತಿ ವಿಘ್ನಗಳಿಂದ ದೂರ ಬಂದು ಅತ್ಯುತ್ತಮವಾದಂತಹ ಉದ್ಯೋಗ ಯೋಗಗಳು ಕೂಡ ನಿಮಗೆ ಲಭ್ಯವಾಗುತ್ತೆ. ಏಕಾದಶಾಧಿಪತಿಯಾದಂಥ ಬುಧನು ರಾಶಿ ಪ್ರವೇಶ ಮಾಡಿದ್ದರಿಂದ ನಿಮ್ಮ ನೈಪುಣ್ಯತೆಯು ಸಂಪೂರ್ಣವಾಗಿ ಪ್ರಕಾಶಮಾನವಾಗಿ ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಸಮಾಜಕ್ಕೂ ಉತ್ತಮ ಕೊಡುಗೆ, ನಿಮ್ಮಿಂದ ನಿಮ್ಮ ಮಾತುಗಳ ಮೂಲಕವಾಗಿ ಉತ್ತಮ ಮಾರ್ಗದರ್ಶನಗಳು ಲಭ್ಯವಾಗುವ ಮಹಾಯೋಗ ಈ ಒಂದು ವೃಶ್ಚಿಕ ರಾಶಿ ಸಂಜಾತರೆಲ್ಲರಿಗೂ ಕೂಡ ಇರುವುದು ಸತ್ಯ. ಅದನ್ನು ಅನುಭವಿಸಿ ಮತ್ತು ಅದನ್ನು ಅನುಸರಿಸಿ ಅದನ್ನು ಮಾಡುವಂತಹ ವ್ಯಕ್ತಿಗಳು ವಿರಳರಾಗಬಹುದು. ಯಾಕೆಂದರೆ ಎಲ್ಲಿ ಸ್ವಾರ್ಥವಿದೆಯೋ ಅಲ್ಲಿ ಹೆಚ್ಚಿನ ಫಲ ಸಿಗುವುದಕ್ಕೆ ಅಸಾಧ್ಯವಾಗಿರ್ತದೆ. ಹಾಗಾಗಿ ಎಷ್ಟೋ ಜನ ನಮಗೆ ಎಷ್ಟು ಮಾಡಿದರೂ ಕಷ್ಟ ಮುಗಿಯೋದಿಲ್ಲ ಇತ್ಯಾದಿ ಕಾಮೆಂಟ್ಗಳನ್ನು ಮಾಡ್ತಾ ಇರ್ತಾರೆ. ಸ್ವಾಭಾವಿಕ, ಅವರವರ ಚಿಂತನೆ ಅವರಿಗೋಸ್ಕರವಾಗಿ ಹಾಗೆ ಮಾಡ್ತಾ ಇರುತ್ತೆ. ಅವರವರ ಪಾಪಾಂಶಗಳು ತೊಂದರೆಯ ರೂಪದಲ್ಲೂ, ಪುಣ್ಯಾಂಶಗಳು ಪುಣ್ಯದ ಉತ್ತಮವಾದಂತಹ ಸುಖದ ರೂಪದಲ್ಲೂ ಕೂಡ ಕಂಡು ಬರ್ತದೆ ಎಂಬುದು ಎಲ್ಲ ರೀತಿಯಾದ ಕರ್ಮಯೋಗಗಳ ಸತ್ಯ. ಆದ್ದರಿಂದಾಗಿ ವೃಶ್ಚಿಕ ರಾಶಿ ಸಂಜಾತನೆ ನೀವು ಯಾವುದೇ ರೀತಿಯಾಗಿ ಚಿಂತನೆಯನ್ನು ಮಾಡುವಾಗಲೂ ಕೂಡ ಗುರು ಹಿರಿಯರ ಮಾರ್ಗದರ್ಶನದ ಜೊತೆಗೆ ನಿಮ್ಮ ಯೋಚನೆಗಳು ಆಂಜನೇಯನ ಆರಾಧನೆಯಿಂದ ಯುಕ್ತವಾದ್ದಾಗಿದ್ದು ಮತ್ತು ಗುರು ಆರಾಧನೆಯಿಂದ ಆಗಿದ್ದಾಗಿದ್ದರೆ ಆ ಅತ್ಯುತ್ತಮವಾದ ಫಲ ನಿಮ್ಮದಾಗುವಲ್ಲಿ ಯಾವ ಸಂದೇಹ ಇಲ್ಲ. ಹಾಗಾಗಿ ಸಂಪೂರ್ಣವಾದಂತಹ ವಿಡಿಯೋವನ್ನು ನೋಡಿ ಕಮೆಂಟ್ ಮಾಡಿದ ಸಮಸ್ತ ಸಜ್ಜನರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳು. ಮಿತ್ರರೇ, ನಮ್ಮ ಚಾನಲನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ. ಹಾಗೆಯೇ
ಶೇರ್ ಮಾಡುವ ಮೂಲಕವಾಗಿ ನಮ್ಮ ಈ ಉತ್ತಮ ಮಾಹಿತಿಯ ವಿಡಿಯೋಗಳನ್ನು ಎಲ್ಲರಿಗೂ ಕೂಡ ಹಂಚಬೇಕಾಗಿ ವಿನಂತಿ, ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಮ್ಮ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಲಭ್ಯವಾಗುವಂತೆ ಕಲ್ಪಿಸಿಕೊಳ್ಳಿ ಎಂಬ ವಿನಂತಿಯ ಜೊತೆಗೆ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಈ ಕಾಮೆಂಟ್ಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮತ್ತು ಮುಖ್ಯವಾದ ವಿಷಯಕ್ಕೆ ಬರ್ತೇನೆ ಮಿತ್ರರೇ. ಈ ಕಾಲಘಟ್ಟದ ವಿದ್ಯಾರ್ಥಿಗಳಲ್ಲಿ ನಿರಾಸೆ ಹತಾಶಗಳು ಹೆಚ್ಚುತ್ತಿದ್ದು, ಸಂಸ್ಕಾರದ ಪ್ರಮಾಣವೂ ದಿನೇ ದಿನೇ ಕುಗ್ಗುತ್ತಿದ್ದು ಅವರ ಉತ್ತಮ ಯಶಸ್ಸಿನ ದಾರಿ ದುರ್ಗಮವಾಗುತ್ತಿದೆ. ಅಂತೆಯೇ ವಿವಾಹ ಸಮಯಕ್ಕೆ ಕಾಲಿಡುತ್ತಿರುವ ಯುವಕ ಯುವತಿಯರು ಕಾಲಘಟ್ಟದ ಅನಿವಾರ್ಯತೆಯ ಹೊಡೆತಕ್ಕೆ ಸಿಲುಕಿ ಜೀವನ ನಿರೂಪಣೆಯ ದಾರಿಯಲ್ಲಿ ಭಯ ಆತಂಕಗಳಿಗೆ ಸಿಲುಕಿ ತ್ರಿಶಂಕು ಜೀವನ ನಡೆಸುತ್ತಾ ಇತ್ತ ದೇವರನ್ನು ಜ್ಯೋತಿಷವನ್ನು ನಂಬಲಾಗದ ಸ್ಥಿತಿಯಲ್ಲೂ ಅತ್ತ ಜಾಬ್ ಪಡೆದುಕೊಳ್ಳುವಲ್ಲಿ ಮತ್ತು ಅದರಲ್ಲಿ ಯಶಸ್ಸನ್ನು ಪಡೆಯುವಲ್ಲಿ ಹಿನ್ನಡೆ ಪಡೆದು ಜೀವನವನ್ನು ಅರ್ಥಹೀನವನ್ನಾಗಿ ಮಾಡಿಕೊಳ್ಳುವತ್ತ ದಿಗ್ಭ್ರಮೆಗೆ ಸಿಲುಕಿರುವುದು ಕಹಿ ಸತ್ಯ. ತಮ್ಮ ಮಗಳು ಮತ್ತು ಮಗ ಇದನ್ನೆಲ್ಲ ನಂಬುವುದಿಲ್ಲ ಸ್ವಾಮಿ ಎನ್ನುವರು ನಮ್ಮಲ್ಲಿ ಅವರನ್ನು ಕರೆದುಕೊಂಡು ಬನ್ನಿ. ಅವರು ಖಂಡಿತ ಕೆಟ್ಟವರಲ್ಲ. ಅವರು ನಿಮ್ಮ ಮಕ್ಕಳು ಕಾಲಘಟ್ಟದ ಪರಿಣಾಮಕ್ಕೆ ಒಳಗಾಗಿರುತ್ತಾರೆ. ಸರಿಯಾದ ಅರಿವು ಮೂಡಿಸಿ ಸರಿಯಾದ ಮಾರ್ಗದರ್ಶನ ನೀಡಿ ಅವರ ಬಾಳು ಬೆಳಕಾಗುವಂತೆ ಮಾಡೋಣ. ಬನ್ನಿ, ಕೈ ಜೋಡಿಸಿ. ಅಂತೆಯೇ ಇವತ್ತಿನ ಸಮಾಜದಲ್ಲಿ ಅದೆಷ್ಟು ಅಧ್ಯಯನ ಮಾಡಿ ಉತ್ತಮವಾದಂತಹ ಜಾಬಲ್ಲಿ ಇದ್ದು ಉತ್ತಮವಾದ ಧನವನ್ನು ಸಂಗ್ರಹಿಸುತ್ತಿದ್ದರೂ ಕೂಡ ನೆಮ್ಮದಿ ಇಲ್ಲದೇ ಇರುವಂತಹ ಜೀವನವನ್ನು ಸಾಗಿಸುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿರುವುದು ನಿರಾಶಾದಾಯಕ. ಅಂತಹ ಯಾವುದೇ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮ್ಮನ್ನು ಭೇಟಿಯಾಗಿ ಸರಿಯಾದ ಮಾರ್ಗದರ್ಶನ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು ಮಿತ್ರರೇ.